ನೋಡಿ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಅವ್ರಿಗೆಲ್ಲ ಸತ್ಯ ಗೊತ್ತಿದೆ. ಇವತ್ತು ನಾಗೇಂದ್ರ ಅವರು ಮಾತಾಡುವಂಥ ಒಂದು ಪ್ರಯತ್ನದಲ್ಲಿ ಅವರು DCM ಅವರು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ. ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳೋದ್ರ ಮೂಲಕ ಪದೇ ಪದೇ ಅದನ್ನು ಸತ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರು ಮೀಡಿಯಾ ಮುಂದೆನೇ ಏನ್ರಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಬಾರ್ದು ಅಂತಲೂ ಹೇಳಿದರು. ಅದೇ ಸನ್ಮಾನ್ಯ DK ಶಿವಕುಮಾರ್ ಅವರೇ ಇರಾನು ಮತ್ತು ಅಮೆರಿಕದಿಂದ ಸೆಕ್ಯೂರಿಟಿ ತೊಗೊಂಡು ಬರ್ರಿ ಅಂತ ಹೇಳಿದರು. ಅದೇ DK ಶಿವಕುಮಾರ್ ಅವರೇ ಬಳ್ಳಾರಿಗೆ ಬಂದು ಗುಂಡು ಇಲ್ಲಿ ತಗಲಿದ್ದೇನಾ, ಎದೆಗೆ ತಗಲಿದ್ದೇನೋ, ಹೊಟ್ಟೆಯಲ್ಲಿ ಹೋಗಿದ್ದೇನೆ ಅಂತೇಳಿ ಹೇಳಿದ ವಿಡಿಯೋಗಳೇ ಇದೆ. ಸೊ ಇಲ್ಲಿ ಸುಳ್ಳು ಹೇಳುವಂಥ ಒಂದು ಪರಿಸ್ಥಿತಿನೇ ಇಲ್ಲ. ಅವ್ರು ಹೇಳಿದ್ದನ್ನೇ ನಾನು ಉಲ್ಲೇಖ ಮಾಡಿ ಇವತ್ತು ಸದನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ನಾನು ಅದಕ್ಕೆ ಹೇಳಿದೆ, ನನ್ನ ವಿಡಿಯೋಗಳು ಮಾಧ್ಯಮಗಳೇ ಸಾಕ್ಷಿ. ಬಳ್ಳಾರಿಯಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಮೊದಲು ಕ್ಷಣದಿಂದ ಆಗಿರೋ ಪ್ರತಿಯೊಂದು ಘಟನೆ ಅಲ್ಲಿರುವಂಥ ಯುವಕರು ವಿಡಿಯೋ ತೆಗೆದಿದ್ದು ಮತ್ತು ಮಾಧ್ಯಮದ ಬಳ್ಳಾರಿ ನಮ್ಮ ಕ್ಯಾಮ್ರಾಮನ್ಗಳು, ಪತ್ರಕರ್ತರನ್ನ ನಾನು ನಿಜವಾಗ್ಲೂ ಕೂಡ ಅಭಿನಂದಿಸಬೇಕು. ಏನಂದರೆ ಅವ್ರು ನಿಜವಾಗ್ಲೂ ಕೂಡ ಆ ರಾಜಶೇಖರ್ ಅನ್ನೋಂಥವನ್ನ ಗನ್ ಪಾಯಿಂಟಲ್ಲಿ ಕೊಲೆ ಮಾಡೋ ಸಂದರ್ಭದಲ್ಲಿ ನಾನು ಸುಮಾರು 5-6 ಮಂದಿ ಕ್ಯಾಮ್ರಾಮನ್ಗಳು, ಮಾಧ್ಯಮದ ಸ್ನೇಹಿತರು ಕೂಡ ಅಲ್ಲಿದ್ದರು. ಇಲ್ಲದೆ ಹೋದರೆ ಆ ವಿಡಿಯೋಗಳು ನಮ್ಗೆ ಸಿಗ್ತಾ ಇದ್ದಿಲ್ಲ. ಅದನ್ನೇ ನಾನು ಮತ್ತೆ ಮೀಡಿಯಾಗೆ ನಾನು ಬಿಡುಗಡೆ ಮಾಡಿದ್ದು. ಸೊ ಪ್ರತಿಯೊಂದು ಸಾಕ್ಷಿ ಸಮೇತ ಕ್ಷಣಕ್ಕೂ ಮನೆ ಹತ್ರ 7 ಗಂಟೆಯಿಂದ ಫೈರಿಂಗ್ ಆಗಿರೋದ್ರಿಂದ ಹಿಡಿದು, ಆ ರಾಜಶೇಖರ್ ಕೊಲೆ ಆಗಿರೋದ್ರಿಂದ ಹಿಡಿದು, MLA 5,000 ಜನಗಳ ಜೊತೆ ಬಂದಿರೋದ್ರಿಂದ ಹಿಡಿದು, DK ಶಿವಕುಮಾರ್ ಮಾತಾಡಿರೋದು ಎಲ್ಲವುದು ಮಾಧ್ಯಮಗಳ ಮುಂದೆನೇ ಇದೆ. ಅದನ್ನೇ ನಾನು ಕೊಟ್ಟಿರೋದು. ಮತ್ತು ಅಲ್ಲಿ ಸದನದಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಕೂಡ ನಾಗೇಂದ್ರ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೊಂದು. ಮತ್ತು ಸನ್ಮಾನ್ಯ ಶ್ರೀರಾಮುಲು ಅವರು ಮಾತಾಡಿದ್ದೇನು ಅವತ್ತು ಸಾರ್ವಜನಿಕ ಸಭೆಯಲ್ಲಿ, ಇವತ್ತು ನಾರಾ ಭರತ್ ರೆಡ್ಡಿಯನ್ನು, ಆ ಕೊಲೆಗಡುಕನನ್ನು ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ನಾಳೆ ನಮ್ಮ BJP ಸರ್ಕಾರ ನಮಗೂ ಅಧಿಕಾರ ಬಂದರೆ ಪಾತಾಳದಲ್ಲಿ ಇದ್ದರೂ ಕೂಡ ಹುಡುಕಿ ನಾನು ಇಟ್ಕೊಂಡು ಬರ್ತೀನಿ, ನಾವು ಬಿಡಲ್ಲ ಅವ್ರನ್ನ, ತಪ್ಪು ಮಾಡಿರೋರನ್ನ ಅಂತೇಳಿ ಶ್ರೀರಾಮುಲು ಅವ್ರು ಹೇಳಿದ್ದು. ಅದನ್ನೂ ವಿಡಿಯೋದಲ್ಲಿದೆ. ಅದು ಸಾರ್ವಜನಿಕ ಸಭೆಯಲ್ಲಿ ಶ್ರೀರಾಮುಲು ಅವ್ರು ಹೇಳಿರೋದು. ಇವತ್ತು ನಾಗೇಂದ್ರ ನಾನು ಹುಡುಕಿ ಹೊಡಿತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಭಯಭೀತರಾಗಿಬಿಟ್ಟಿದ್ದಾರೆ ಅಂತೇಳಿ ಇವತ್ತು ಮಾತಾಡೋ ಮಾತುಗಳು ಇದೆಲ್ಲ ಕೂಡ ನಾಗೇಂದ್ರ, ಯಾಕಂದರೆ 187 ಕೋಟಿ ವಾಲ್ಮೀಕಿ ಜನಾಂಗದ ಒಬ್ಬ ನಾಯಕನಾಗಿ, ಆ ಶಾಸಕನಾಗಿ ಆ ಹಣನೇ ನುಂಗ್ಬಿಟ್ಟಿರುವಂಥವನು. ಹಾಗಾಗಿ ಇವತ್ತು ನಾಗೇಂದ್ರಗೆ ನೈತಿಕತೆಯೇ ಇಲ್ಲ ಶ್ರೀರಾಮುಲು ಬಗ್ಗೆ ಮಾತಾಡೋದಕ್ಕೆ. ಶ್ರೀರಾಮುಲು ಅವರಿಗೆ ಇವತ್ತಿನವರೆಗೂ ಕೂಡ 4 ಬಾರಿ ಸಚಿವರಾಗಿದ್ದರೂ ಕೂಡ, 5 ಬಾರಿ MLA ಆಗಿ, ಸಂಸದರಾಗಿ, ಸಚಿವರಾದರೂ ಕೂಡ ಇವತ್ತು ಆ ಜನಾಂಗಕ್ಕೆ ಶ್ರೀರಾಮುಲು ಸಹಾಯ ಮಾಡಿದ್ದಾನೆ ಹೊರತು ಯಾರಿಗೂ ಮೋಸ ಮಾಡೋದು. ಇವತ್ತು ನೀನು ಮೊದಲನೇ ಬಾರಿ ಮಂತ್ರಿ ಆಗಿದೆ, ಇಲ್ಲೂ 187 ಕೋಟಿ ನುಂಗ್ಬಿಟ್ಟಿದ್ದಾನೆ. ಮತ್ತು CBI ಅವರು ಹೈಕೋರ್ಟ್ಗೆ ಇವತ್ತು ಹಾಕಿರೋ ಅಫಿಡವಿಟ್ಗಳ ವಿಚಾರ ಭಾಳ ಇದೆ. ಅದನ್ನು ನಾನು ಇನ್ನೂ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಬೆಚ್ಚು ಬೀಳುವಂಥ ರೀತಿಯಲ್ಲಿ ಭಾಳಷ್ಟು ವಿಚಾರಗಳಿದೆ. ಅದನ್ನು ಈ ಸಮಯದಲ್ಲಿ ವಿಷಯಾಂತರ ಆಗೋದು ಬೇಡ. ಇವತ್ತು ಬಳ್ಳಾರಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ನಾಳೆ ಸೋಮವಾರ ಉತ್ತರ ಕೊಡೋ ಟೈಮ್ನಲ್ಲಿ ಅವರೇನು CBIಗೆ ಕೊಡ್ತಾರಾ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ್ನು ಅವ್ರು ನೇಮಕ ಮಾಡ್ತಾರಾ ಅನ್ನೋದನ್ನು ನೋಡ್ಕೊಂಡು ನಮ್ಮ ಮುಂದಿನ ಹೋರಾಟ ಮತ್ತು ಇವರೆಲ್ಲರೂ ಇನ್ನೂ ಭಾಳ ವಿಚಾರಗಳನ್ನ ಮೀಡಿಯಾ ಮುಂದೆ ನಾನು ಹೇಳೋದಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.